ಯಪ್ಪ ಇರಣ್ಣ, ನಾನು ನೀನು ಕವಿತಕ್ಕ ಇಲ್ಲೇ ಮಕ್ಕೋಣ ದೊಡ್ಡವ. ಅಲ್ಲಿ ಹೊರಗೆ ಬೇಡ, ಯಾಕಂದ್ರೆ ಹೇಳೋಕ್ಕಾಗಲ್ಲ. ನಿಮ್ಮಮ್ಮ ಯಾವಾಗಾರ ಏನಾರ ತಲೆ ಮೇಲೆ ಕಲ್ಲು ಎತ್ತಾಕ್ಬಿಟ್ರೆ ಭಾರಿ ಕಷ್ಟ ಐತಿ. ಅವರಲ್ಲೇ ಮಕ್ಕವಲ್ರಕ್ಕ, ನಾವು ಇಲ್ಲಿ ಮಕ್ಕೋಣ. ಯಪ್ಪ ಅಡಿಗೆ ಮನ್ಯಾಗ ಯವ್ವ ಇಲ್ಲಿ ನಿದ್ದೆ ಬೇಷ್ ಬರೋದಿಲ್ಲ ಬೇ. ಅಲ್ಲೇ ಹಾಸಿಗೆ ಮೇಲೆ ಮಕ್ಕೊಂತಿದ್ನಲ್ಲ ನಾನು. ಹಾಸಿಗೆ ಮ್ಯಾಗ ಮಕ್ಕಳಕ್ಕ ನಿಮ್ಮಮ್ಮ ಕೊಡೋದಿಲ್ಲಲ್ಲಪ್ಪ. ಆಕಿದದು ಮಂಚ, ಆಕೆ ಅದನ್ನು ಸತ್ರು ಅದನ್ನ ಹೊತ್ಕೊಂಡು ಹೋಗ್ತಾಳ ತಲೆ ಮೇಲೆ. ಏನು ಮಾಡೋದೈತಿ ಮತ್ತೆ? ಇಲ್ಲೇ ಮಕ್ಕೋಣ ಮಗನ. ಆತ್ ತಗೋ, ಇಲ್ಲೇ ಚಾಪೆ ಆಸು. ಯಕ್ಕ ಅವನೊಂದು 4 ಮುಂಚೆಲಿ ತಿಕ್ಕನಂತ ಬಾ ಮುಸ್ರಿನ ಮಕ್ಕೋಣ ಬಾ. ಹೊತ್ತು ಭಾಳಾಗೈತಿ. ಅಲ್ಲ, ಅಂಗಡಿ ಕಟ್ಟಿ ಮೇಲೆ ಮಕ್ಕೊಂತಿದ್ವಲ್ಲ ಯಾಡು, ವಿಮಲಿ ನಿರ್ಮಲಿ. ಈಗ ಇದಕ್ಕೆ ಅಂಗಡಿ ಕಟ್ಟಿ ಮೇಲೆ ಮಕ್ಕ ಕೊಲ್ರಿ ಅಂತವ್ರು. ಬೇ ದೊಡ್ಡವ, ನಾನು ಅನ್ನಕತ್ತೀನಿ. ಈಗ ಯಾಕೆ ಕೊಲ್ರನ ಏನ? ಯವ್ವ ತಂಡಿ ಬಿಟ್ಟೈತಂತ, ತಂಡ್ಯಾಗ ಅವ್ರಿಗೆ ಮಕ್ಕೊಳೋದು ಆಗೋದಿಲ್ಲ ಅಂತ. ಅದಕ್ಕೆ ಈಗ ನಾವೇನು ಮಾಡಿ, ಈಗ ಮತ್ತು ಹುಡುಗರು ನಾವು ತಂಡೆ ಮಕ್ಕೊಳಕ್ಕಾಗತ್ತಾ? ಅದ್ರಾಗ ನೀನು ಬಸ್ರಿದ್ದಕ್ಕಿ ಮಳೆ ಒಂದು ಬರಕತ್ತೈತಿ. ಮತ್ತು ಅದಕ್ಕೆ ಇಲ್ಲೇ ಒಲಿ ಮುಂದೆ ಬೆಚ್ಚಾಗ ಮಕ್ಕೊಂಡ್ರಾತು. ಇಲ್ಲಿ ಸೋರೋದಿಲ್ಲ ಹೆಂಗೂ, ಅದಕ್ಕೆ ಇಲ್ಲೇ ಮಕ್ಕೊಳೋಣ ಅಂತ ಕರ್ದು ನಾನು. ಮತ್ತೀಗ ಅಲ್ಲಿ ಮಂಚದ ಮ್ಯಾಗ ಆಕೆ ಮುರಿಕ್ ಮಕ್ಕೊಂಡಾಳ ನಮ್ಮ ಅತ್ತಿ. ಅವು 2 ಕೆಳಗೆ ಹಾಸು ಮಕ್ಕೊಂಡವು. ಅವಕ್ಕೆ 2 ಕೈಕಾಲು ಚಚಕ್ ಬೇಕಂತ ಮಾಡಕತ್ತಾರ ಇಬ್ರು. ನಾನು ಇತ್ಲಾಗ ಮಕ್ಕೊಂತೀನಿ ಬೇ ದೊಡ್ಡವ. ಬೇಡಪ್ಪ, ನೀನು ಚಂದಾಗ ಒಳಗೆ ಮಕ್ಕೋ. ಹೇಳೋದು ಕೇಳು. ಆಚೆ ಕಿಚ್ಚಕ್ಕೆ ನಾನು ನಿಮ್ಮ ಮಕ್ಕೋತೀವಿ, ನೀವಿಬ್ರು ನಡಕ್ಕೆ ಮಕ್ಕೋರಿ. ಹಂಗೆ ಬೇಡ, ಹೇಳೋದು ಕೇಳು. ಎಲ್ಲರೂ ಮಕ್ಕೊಂಡ ಬಿಟ್ರನ ಪಾಪ. ನಮ್ಮ ಲಕ್ಷ್ಮಿಗಂಕರು ಎಲ್ಲ ಕಡೆ ಕೆಲಸ ಮಾಡಿ ಸಾಕಾಗ್ಬಿಟ್ಟೈತಿ. ಒಂದು ಕಡೆಗಲ್ಲ ಮತ್ತೊಂದಲ್ಲ, ಮನೆಯಾಗೂ ಮಾಡ್ತಾಳ, ಹೊರಗೂ ಮಾಡ್ತಾಳ. ಮಕ್ಕೋಣ ಮೊದಲು ಕೊಳ್ಳನ್ ಸರನ ಚಾಪಿ ಬುಡಕ್ಕೆ ಬಿಚ್ಚಿಟ್ಟು ಮಕ್ಕೋತೀನಿ. ಇಲ್ಲ ಅಂದ್ರೆ ಹೇಳೋಕ್ಕಾಗಲ್ಲ. ಈ ಮುದುಕಿ ಮಕ್ಕಳು ಭಾರಿ ಅನಾಹುತ ಅದಾವು. ಆಬೇಕು ಕೈಕಾಲು ಚಾಚ ಕಾಲಾರ್ದಂಗೆ ನೀವು ಮಕ್ಕಬೇಕಾಳ ಬೇಕಂತ ನನ್ನ ಮಕ್ಕಳಿಗಂತೀಯ. ನನ್ನ ಮಗಳು ಗಂಡ ಬಿಟ್ಟು ಬಂದು ಮನೆಗೆ ಕುಂತಾಳ. ಆಬೇಕಾದ ನಿನಗೆ ಮಕ್ಕರಿ. ಇನ್ಮೇಲೆ ದಿನ ಅಡುಗೆ ಮನೆಯಾಗ ಮಲಗಿಸ್ತೀನಿ. ಎಷ್ಟು ಚಂದ ಹೊರಗೆ ಬಂದು ಮಕ್ಕೊಂತಿದ್ರೆ ಕೈಕಾಲು ಚಾಚ್ಕೊಂಡು ನಿಮ್ಮವ್ರೆ ಮಾಡ್ತೀನಿ ನಿಮಗೆ. ಮರುದಿನ ಬೆಳಗ್ಗೆ ಯಪ್ಪ ಈಗರ ಕಣ್ಣು ಮುಚ್ಚಿದ್ದು ನೋಡು, ಈಗಾಗಲೇ ಬೆಳಕಾತ. ಪದ್ಮಕ್ಕ ಎದ್ದೇಳೆಯವ, ಒಲೆಗಿಂದೆಲ್ಲ ಬೂದಿ ಬೆಳೆದು ನಾನು ಒಲಿ ಪೂಜೆ ಮಾಡಿ ಹೊರಗೆ ಅಂಗಳಕ್ಕೆ ನೀರಾಕಕ್ಕೆ ಹೋಗ್ಬೇಕು. ಎದ್ದಾಳ ಯಕ್ಕ. ಪದ್ಮಕ್ಕ ನೀವು ಒಲಿ ಮುಂದೆ ಮಕ್ಕೊಂಡಿಯ ಯವ್ವ? ಯಕ್ಕ ಎದ್ದಾಳ್ಬೇ, ಬೆಳಕಾತನ ಅಲ್ಲೇ. ಆತಾಳ, ನಾ ಒಲಿ ಬಳಿತೀನಿ, ನೀ ಅಂಗಳಗೆ ಸಣ್ಣ ಹೋಗು. ಮತ್ತೆ ನೀವು ಹೊರಗಲ್ಲಿ ಮಾಡ್ತಿದ್ದಿ. ನಾ ಎಲ್ಲ ಬೂದಿ ಬೆಳೆದು ಹಾಕಿ ನಾ ಒಲಿಗೆ ಹಚ್ಚಿ ನೀರು ಕಾಯ್ಕಿಡ್ತೇನೆ. ನೀ ಹೋಗು. ಆತಾಳಕ್ಕ. ಏನು ಹುಡುಕಕತ್ತೀವಿ ಅಕ್ಕ? ಕೊಳ್ಳಂದು ಸರನ ಮಕ್ಕೋಣ ಮುಂದಾಗ ಮುರಿದಿರ್ತೈತೆ ಅಂತ ಹೇಳಿ ಇದ್ರ ಚಾಪಿ ಬುಡ್ಕ ಬಿಚ್ಚಿಟ್ಟಿದ್ದೇನೆ ಲಕ್ಷ್ಮಿ. ಈಗಿಲ್ಲ ನೋಡು, ಅದೆಲ್ಲ ಹೋಗುತ್ತೆ ಬೇ. ಬಿಚ್ಚಿಟ್ರೆ ಇಲ್ಲೇ ಇರುತ್ತೆ ನೋಡು. ಹಂಗೆ ಜರ್ಕಂಡ್ ಮುಂದಕ್ಕೆ ಏನ್ರ ಹೋಗಿತ್ತಾನ ಇವನ್ ಬಸ್ ವೀರಣ್ಣನ ಚಾಪಿನ ತೆಗೆದು ನೋಡುನಂತ. ಏ ಕವಿತಾ, ವೀರಣ್ಣ ಎದ್ದೇಳ್ರಿ, ಹೋಗ್ಲಿ ಬಿಡ ಮುಕ್ಕೊಂಡವು. ಏನ್ ಬೇವ ಮಕ್ಕಳಕ್ಕ ಗುಡುವಲ್ಲೆಲ್ಲ. ನಾ ಹೊರಗೆ ಹೋಗಿ ಅಂಗಡಿ ಕಟ್ಟಿ ಮೇಲೆ ಮುಕ್ಕೊಂತೀನಿ ನೋಡು. ಹೋಗು ಮಕ್ಕೋ, ಹೋಗು. ಇನ್ನು ಸ್ವಲ್ಪ ಮಕ್ಕೋ. ಈಗ ಹಿಂದಗಡೆ ಸೇಬಿಸ್ತೀನಂತ. ಸಾಲಿಗೆ ಹೋಗಿ ಬರ್ತಾರ ಚಂದಾಗ. ನಿಮ್ಮ ಕವಿತಕ್ಕೆ ಹೆಂಗೆ ಹೋಗೋಡು ಹಂಗ ಏನು? ಮುಕ್ಕಿ ನಾನು ಮೊದ್ಲು ಮುಕ್ಕೊಂತೀನಿ. ಕವಿತವ ನೀನು ಅಂಗಡಿ ಕಟ್ಟಿಗೆ ಹೋಗು. ಏ ಕವಿತೆ, ಲೇ ಕಣ್ಣು ಬಿಡು, ಮುಂದೆ ಭಾಂಡೆ ಬದವು ಹಾದಿಗಿದ್ದೀವಿ. ಇಲ್ಲೋಡ ಕಣ್ಣು ಮುಚ್ಕೊಂಡು ಆಟಾಡ್ತಿದ್ ಹುಡುಗಿ. ಕವಿತಾ ಅಯ್ಯಯ್ಯ ಏನು ಹುಡುಗೇನ ಸಾಲಿಗೆ ಜಗಳ ಮಾಡಿ ಹಚ್ಚಿ ಬಂದೈತಿ. ಹೋಗೋದು ಬಿಟ್ಟು ನಿದ್ದೆ ಮಾಡ್ಯಾನಂತೈತಿ. ಒಂದಿಟೇನು ನನಗೆ ಕೈಯಾಗ ಕಾಲಾಗ ಆಸರ ಆಗ್ಬೇಕನ್ನೋದೇ ಇಲ್ಲ. ನಿದ್ದೆ ಹೊಡಿತಾ ಸಿಗ್ತಾ ಇಕ್ಕ. ತಡಿ ನೋಡ್ತೀನಿ, ಇದನ್ನು ಸುತ್ತೇ ನೋಡ್ಬಿಡ್ತೀನಿ ಚಾಪಿ. ನಾ ಸುತ್ತೀನಿ ಬಾ ಇಲ್ಲಿ ಇಟ್ಲಾಗ. ಇಲ್ಲ ತಡಿ ನೋಡ್ತೀನಿ ನಾನು. ಅಯ್ಯಯ್ಯ ಚಾಪ್ ಇಲ್ಲಲ್ಲ, ಇಲ್ಲೆಲ್ಲೂ ಇಲ್ಲ ಅಕ್ಕ. ಎಲ್ಲಿ ಹೋಗುತ್ತವೆ? 4 ಮಂದಿ ಇಲ್ಲೇ ಮಕ್ಕೊಂಡೇವು ನಾವು. ಯಾರು ಬಂದೇ ಇಲ್ಲ ಹೊಲಗ. ಅದಕ್ಕೆ ನೀವು ನೀರಿಗೆ ಅಡ್ಡಾಡಾರು ಮತ್ತು ನಮ್ಮನ್ನು ತುಳ್ಕೊಂಡು ಅಡ್ಡಾಡ್ತಾರಂತ ಹೇಳಿ ನಾನು ಅತ್ಲಾಗ 1-2-3 ಚೀರಿಗೆ ನೀರು ತುಂಬಿನೇ ಇಟ್ಟಿದ್ದೆ. ಹೇಳಿದ್ನೇನು ಅತ್ತಿಗೂ, ಅವರು ಯಾರು ಬಂದಂಗೆ ಆಗಿಲ್ಲವ. ಮತ್ತೇನು ನನಗೂ ಸಪ್ಳನೂ ಕೇಳಿಲ್ಲ. ಮತ್ತು ನನಗೆ ಹೊಡೆದಾಗ್ದಂಗೆ ಆಗಿದ್ದು ಬಿಡು. ನಾ ಮಕ್ಕೊಂಡಕ್ಕೆ ಎದ್ದಿಲ್ಲ. ಅಲ್ಲೇ ಎಲ್ಲ ಇರುತ್ತೆ ನೋಡ ಯಾಕ. ಇದು ಡಬರಿ ಬುಡಕ್ಕೆ ಏನ್ರ ನೋಡ ಅಯ್ಯವ. ಇಲ್ಲಿ ಬಿಡ ಲಕ್ಷ್ಮಿ, ಇಲ್ಲೆಲ್ಲೂ ಇಲ್ಲ. ಅಲ್ಲೇ ನನ್ನ ತಲೆ ಕೆಳಗೆ ಇಟ್ಕೊಂಡಿದ್ನವ ಮಗ್ಲ. ಈಗಿಲ್ಲ ಅಂದ್ರೆ ಹೆಂಗ್ಲೇ ಇದೆ ಲಕ್ಷ್ಮಿ? ಇಲ್ಲ ಲಕ್ಷ್ಮಿ,
ಇಲ್ಲ ತಗೊಂಡಾರ. ತಾಯಿ ಮಕ್ಕಳು ತಗೊಂಡಾರ್ಲೆ ನನ್ನ ಸರನ. ಮೊನ್ನೆ 3 ಮಂದಿ ಸೇರಿ ಹೊಂಚಾಕಿದ್ರಲ್ಲ, ಈಗ ತಗೊಂಡಾರ ನನ್ನ ಸರ. ತಗೊಂಡಾರ ಇವರು. ಅಲ್ಲ ನೋಡ, ಅದು ಹೆಂಗಂತೀಯ ಅಕ್ಕ? ಇಲ್ಲೆಲ್ಲ ಇರ್ಬೇಕು ನೋಡಿ. ಇನ್ನೊಂದ್ಸರಿ ಕೊಳ್ಳಾಗೇನ್ರ ಐತನ, ಸೀರೆಗೇನ್ರ ಐತನ ಜಾಡ್ಸೊಮ್ಮೆ. ಒಮ್ಮೆ ಚಾಪಿ ನೋಡ್ಬರ್ತೀನಿ ತಡಿ. ಎಲ್ಲ ನೋಡಿನಿ, ತಳಗ ಮ್ಯಾಗ ಮಾಡಿ ಚಾಪಿ ಬೂರ ನೋಡಿನಿ, ಎಲ್ಲೂ ಸಿಕ್ಕೊಂಡಿಲ್ಲ ಚಾಪಿಗೂ. ತಗೊಂಡಾರಲೇ ಇವರ ತಗೊಂಡಾರ. ಐತಿ ಮುದುಕಿದೈತಿ ಇವತ್ತು. ಮೆಲ್ಕ ಬೇ ಅಕ್ಕ, ಮೆಲ್ಕ. ಯಾ ಮೆಲ್ಕಲೆ, ಯಾ ಮೆಲ್ಕಂತಿ ನಾನು? ಏ ಅತ್ತಿ, ಏ ಅತ್ತಿ, ಇದ್ರ ಹೆಣ ಎತ್ಲಿ, ಇದ್ರ ಹೋದ್ದಾಲ್ ಹೊಳ್ದಂಗಾಗ್ಲಿ, ಇದ್ರ ಚಂದ ಮಾಡ್ಲಿ, ಇದ್ರ ಸಿದ್ಗಿ ಕಟ್ ಸಿಂಗಾರ ಮಾಡ್ಲಿ. ನೋಡ ನೋಡ ಲಕ್ಷ್ಮಿ, ನನ್ನ ಸರ ತಗೊಂಬಂದು ಹ್ಯಾಗ್ ಬಿದ್ದೈತಿ ನೋಡು. ಲೇ ಹಡಿಬಿಟ್ಟ್ಯಾರ ಇಬ್ರು. ನಾದ್ನ್ಯಾರ ನೀವು ನಾಯಿಗಳು, ನೀವು ನಾಯಿಗಳು. ಅದು ಹೇಳ್ತಾರಲ್ಲ, ಸುಳ್ಳಲ್ಲದು. ನಾದ್ನ್ಯಾರ ಇದ್ ಮನೆಗೆ ಯಾರು ನಾಯಿನೂ ಬಾಳೆ ಮಾಡಲ್ಲ ಅಂತ ಹೇಳಿ ಕರೆನ ಐತಿ. ನನ್ನ ಸರನ ನುಂಗಿ ನೀರು ಕುಡಿದು ಹಾಕುತ್ತ ನೋಡು. ಒಂದೇ ರಾತ್ರಿಲೇ ಲಕ್ಷ್ಮಿ ಬಿಚ್ಚಿಟ್ಟಿನಿ ಅಗಲೇ ಮಾಯ ಮಾಡ್ಯಾರ ನೋಡ್ಲೇವಾ. ಈ ಸಮಾಧಾನ ಮಾಡ್ಕೋಬೇ ಅಕ್ಕ, ಎಲ್ಲೂ ಹೋಗಲ್ಲ. ತಗೊಂಡಿದ್ರು ಹುಡ್ಕನಂತ ಇಡೀ ಮನಿನ ಹುಡ್ಕನ. ಸ್ವಲ್ಪ ಸಮಾಧಾನ ಮಾಡ್ಕೋ. ಎತ್ತೆ ಬೇ ಎತ್ತೆ. ನಿಮ್ಮ ಬಾಯ್ ಲೇ ಲಕ್ಷ್ಮಿ, ಏನ್ಲೇದ ಚೀರಿದ್ದ ಒಳ್ಳೆ ದೇವ್ ಚೀರ್ದಂಗ ಆತಲ್ಲೇ. ಏನಾತ್ಲಿ? ಯಾರು ಹೆಣ ಬಿತ್ತಂತ ಹಂಗೆ ಚೀರಾಡಕತ್ತಿದಿ? ಏನಾಗೈತಿ ನಮ್ಮ ಮುಂಜಾನೆದ್ದು? ನೆಮ್ಮದಿಯಾಗಿ ಮಕ್ಕಂಡ್ರ ನೆಬಸ್ತೀಯಲ್ಲ ನೀನು. ಹೆಣ ಎತ್ಲಿ ಅದು ಹಂಗ ಚೀರುದು? ನಿನ್ನ ಜೀವ ಬಾಯಿಗೆ ಬಂದಿತ್ತು. ನಂದೇನರ ಗುಂಡಿಗೆ ಗಟ್ಟಿಲ್ಲ ಅಂದಿದ್ರೆ ಇಡ್ತಿ ಒಡೆದೋಗಿರೋದು. ನಿನ್ನ ಗುಂಡಿಗೆ ಒಡೆದು ಒಂದು 10 ಟಿಸಳಾಗಿ ತಂದಿದ್ರ ಹೋಗಿ ಗಟ 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 ಹಾಲು ಕುಡಿತಿದ್ದೆ ನಾನು. ಇಡೀ ಊರಿಗೆ ನಾನು ಹಬ್ಬ ಮಾಡ್ತಿದ್ದೆ ನಾನು. ಗಟ್ಟೈತ್ಲೆ ನನ್ನ ಗುಂಡಿಗೆ, ಗಟ್ಟೈತ್ಲೆ. ಹಡಿಬಿಟ್ಟಿ, ಊರು ಹಡಿಬಿಟ್ಟಿ. ಏನ್ ತಿಕ್ಕಣಿ ನೀನು ನನ್ನ? ಆ ಸುಲಭಕ್ಕೆ ಸಾಯೋದಲ್ಲ. ಏನು ಅರ್ಕಲೆ ಆಗೈತಂತ ಮುಂಜಾನೆದ್ದು ಬಾಯಿ ಬಡ್ಕಣಕತ್ತಿ. ಅದನ್ನ ಬಗಳು ಮೊದ್ಲ ನನ್ನ ಕೊಳ್ಳನ್ ಸರ ಕೊಡು. ಏನೇ ನಿನ್ನ ಕೊಳ್ಳನ್ ಸರ ನಾನು ತೊಗೊಂಡು ಏನು ಮಾಡ್ತೀನಿ? ನನಗೆ ಅದಕ್ಕೆ ಬೇಕಾಗಿತ್ತು ನೀನು ಕೊಳ್ಳನ್ ಸರ. ನಿನ್ನ ಕೊಳ್ಳಾಗ ಇರುತ್ತೆ. ನಾನು ಕೊಳ್ಳನ್ ಸರ ಕೊಡಂದ್ರೆ ನಾ ಇಲ್ಲಿಂದ ತಂದ್ಕೊಳ್ಳಿ. ಅತ್ತಿಯರ, ನನಗೆ ಗೊತ್ತೈತ್ರಿ ನಿಮ್ಗೆ ರೊಕ್ಕ ಬೇಕಾಗೈತಿ. ಈಗ ವಿಮಲವನ್ನ ಕಳ್ಸಕ ನೀವ ತಗೊಂಡಿರಂತ ನಮ್ಮಿಬ್ರಿಗೂ ಗೊತ್ತೈತಿ. ಸುಮ್ಮನೆ ಕೊಟ್ಬಿಡ್ರಿ. ರಗಳಿ ರಾಮಾಯಣ ಮಾಡಕ್ ಹೋಗ್ಬೇಡ್ರಿ. ನೋಡು ಇಷ್ಟು ಬಾಯಿ ಮಾಡಕತ್ರನು ಕಳ್ಳಿದ್ದಿ ನೋಡಿ. ಇಬ್ರು ಹ್ಯಾಂಗ್ ಮಾಡ್ತಾರೆ, ಇಬ್ರು ಅಕ್ಕ ತಂಗಿ ಹ್ಯಾಗ್ ಬಿದ್ದಾರ ನೋಡಿ, ಹ್ಯಾಗ್ ಬಿದ್ದಾರ ಬುಸುಡ್ಯಾರ. ಯಾಕ್ಲೆ ಬಾಯಿ ಭಾಳ ಹುಟ್ಟಾಕತ್ತತ್ ನಿನ್ನ ಬಾಯಿಗೊಂದು ಸಡ್ಡಿಸ್ಬಿಟ್ಟೇನು ಹಡಿಬಿಟ್ಟಿ. ನಿನ್ನ ಸರ ತೊಗೊಂಡು ನನ್ನ ಮಕ್ಕಳು ಏನು ಮಾಡ್ತಾವು? ನೆಮ್ಮದಿ ಮಕ್ಕೊಂಡವು, ಮಕ್ಕಳು ಹಾಕ್ಬಿಡವು ನೆಡನ್ನು. ನಿಂದೇನ್ಲೆ ನಿಂದು? ಒಂದಿಲ್ಲಡಿಲ್ಲಿ ಒಂದು ಚಡ್ಡಗರ್ಸಿದ್ನಿ ಅಂದ್ರೆ ಮತ್ತೆ ಇಲ್ಲಡಿಲ್ಲ. ಇನ್ನ ಯಾರಲ್ಲ ಹೇಳಿದ್ದ ನಾ ತಗೊಂಡಿನಂತಂದು? ತೋರ್ಸು. ಅದ ತೋರಿಸ್ತೀನಿ ಎಲ್ಲಿಟ್ಟಿ ಅಂತ ಹೇಳಿ ಮೊದ್ಲು. ನನಗೆ ಗೊತ್ತೈತಿ ನೀನ ತಗೊಂಡಿದ್ದಿ. ಇಟ್ಟಿದ್ದು ಜಾದಾಗಿಲ್ಲ ಅಂದ್ರೆ ಇನ್ನೇನು ಅದಕ್ಕೇನು ಕಾಲು ಬರ್ತಾವನು? ಕಾಲು ಬಂದು ಓಡಾಡಿ ಹೋಕ್ಕವು ನಾವು. ಎಲ್ಲಿಟ್ಟಿದಿ ಹೇಳು. ನನಗೆ ನಿನ್ನ ಸರನೂ ನೋಡಿಲ್ಲ, ಏನು ನೋಡಿಲ್ಲ. ನನ್ನ ಜೀವ ತಿನ್ಬೇಡ. ಕಪಾಳಕ್ಕೊಂದು ಚಡ್ಡು ಹೊಡೆದು ಬಿಡ್ತೀನಿ ನೋಡು. ಅತ್ತಿಯರ, ಸುಮ್ಮನೆ ನೀವು ರಗಳಿ ಮಾಡಕತ್ತೀರಿ. ಮತ್ತು ನಾವು ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಏನು ಮಾಡ್ತಿಲೆ? ಹೆದರಿಕೆ ವಿಷಯನ? ಹೆದರಿಕೆ ಬಿಸಿದಿ ನೋಡ. ಹೇಳಕತ್ತಿ ನಾನು. ನಿಮ್ದು ನೋಡಿಲ್ಲ ಅಂದ್ಮ್ಯಾಗ, ತಗೊಂಡಿಲ್ಲ ಅಂದ್ಮ್ಯಾಗ ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ಇದ್ದೈತೆ ಆಟ ಮಾಡ್ರಿ. ಇಬ್ರು ಅಕ್ಕ ತಂಗಿ ಬಾಯಿ ಮುಚ್ಕೊಂಡಿದ್ರಿ ಈ ಮನೆಗೆ ಇರ್ರಿ. ಇಲ್ಲಾಂದ್ರೆ ತೊಲಗ್ರಿ ಅಂತ ಮನೆಯಿಂದ ಹೇಳಕತ್ತೀನಿ. ನನ್ನ ಮನೆ ಬಿಟ್ಟು ನೀವ ಹೋಗಕ್ಕೆ ತಯಾರಿಲ್ಲ. ಎತ್ತಿ ಮರ್ಯಾದೆ ಕಳ್ಕತ್ತಿ ನೀನು. ಮರ್ಯಾದಿಂದ ಅದು ನಮ್ಮ ಒಂದು ಸರ ಕೊಟ್ಬಿಡು. ಲೇ ಇಲ್ಲ, ನಿನ್ನೆದ್ರಿಗೆ ಮಕ್ಕಳಿದ್ದಿಲ್ಲ, ನೀನ ಬಂದಿ ಬಿಸಿ ಇಲ್ಲ. ಹೆಂಗೆ ತಗೋತೀನಿಲೆ ನಾನು? ನೀವೇನು ತಾಯಿ ಮಕ್ಕಳು ಹಗ್ರದ್ರಿ ನೀವು? ರಾತ್ರಿ ಎಲ್ಲ ಬೇಕಾದ್ರೂ ಎದ್ದು ಕೂತ್ಕೊಂಡು ಇಂಥವೇನಾರ ಸಗಣಿ ತಿನ್ನೋ ಕೆಲಸ ಮಾಡಿರ್ತೀರಿ. ನನಗೆ ಗೊತ್ತೈತಿ. ಮರ್ಯಾದಿಂದ ಕೊಡು. ನೀ ತಗೊಂಡಿಲ್ಲ ಅಂದ್ರೆ ನಿನ್ನ ಮಕ್ಕಳು ತಗೊಂಡಿರ್ತಾರ, ಇಷ್ಟು ಕೊಡು. ನನ್ನ ಮಕ್ಕಳು ತಗೊಂಡಿಲ್ಲ, ನಾನು ತಗೊಂಡಿಲ್ಲ. ಮೊದ್ಲು ಹೋಗಿಲ್ಲಿಂದ. ಅದು ನೋಡೋದು ಕೂಸು ಏಟತ್ತಾತ ಎದ್ದು ಬರ್ತೀನಂತೀಯ? ನೀನು ಹೇಳ್ತಿನ ಯಾರು ತವ್ರ ಮನೆ ಬಿಟ್ಟು ಬಾ ಅಂದ್ರ ಹಡಿಬಿಟ್ಟೆ, ಊರು ಹಡಿಬಿಟ್ಟೆ. ನಿನ್ನ ಏನು ಹೇಳ ನಾನು? ಲೋ ಎದ್ದು ಬಾ, ಇಲ್ಲಿ ನೋಡೋದು ಅಳತ್ತದ ಕೂಸು. ಯವ್ವ ಅದು ಜೋಳ್ಗಿ ತೂಗಬೇ, ನಂಗೆ ನಿದ್ದೆ ಬಂದೈತಿ. ಲೋ ಬಾಗ್ಲು ಹಾಕ್ಕೊಂಡು ಮಕ್ಕೊಂಡು ಹೊರಗೆ ಬರ್ತೀನ ಒದಿಲಿ ಒಂದು ಜಾಡ್ಸಿ. ನೋಡಿಲಿ ಹೇಳ್ತೀನಿ ನಾನು. ಅಪ್ಪ್ಯ ಬಾಗಿಲು ತೆಗಿ, ಇಲ್ಲ ಬಾಗ್ಲು ಒಡೆದು ಒಳಗೆ ಬಂದು ನೀನು ಒದ್ದು ಮತ್ತೆ ನಾನೀಗ ಒದಿತೀನಿ. ಈಗ ನಾನು ನಿನಗೆ ತೆಗಿಯಲ್ಲ ಬಾಗ್ಲು.